ಹಲೋ ಎವ್ರಿವನ್, ವೆಲ್ಕಮ್ ಟು ಅಜರ ಕ್ಲಾಸಸ್. ಸೊ ಇವತ್ತು ಶಾರ್ಟ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆನ್ ಡಯಾಗ್ರಾಮ್ ಬಗ್ಗೆ ನೋಡೋಣ. ವೆನ್ ಡಯಾಗ್ರಾಮ್ ಅಂತಂದ್ರೆ ಯಾವುದೋ ಒಂದು ಸಿಂಬಲ್ ಕೊಟ್ಬಿಟ್ಟು ರೆಪ್ರೆಸೆಂಟೇಷನ್ ಮಾಡಿರ್ತಾರೆ. ಈ ತರ ನೋಡಿ, ಇಲ್ಲಿ ಸರ್ಕಲ್ ಹಾಕಿದ್ದಾರೆ. ಸರ್ಕಲ್ ಬಿಟ್ಟು ಬೇರೆನೂ ಕೊಟ್ಟಿರ್ಬೋದು, ಬಟ್ ಜಾಸ್ತಿ ಸರ್ಕಲ್ನ ಯೂಸ್ ಮಾಡ್ತಾರೆ. ಓಕೆನಾ. ಫಸ್ಟಿಗೆ ವೆನ್ ಡಯಾಗ್ರಾಮ್ ಅಂತಂದ್ರೆ ಯಾವಾಗಲೂ ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ ಅದ್ರ ಮಧ್ಯೆ. ಓಕೆನಾ. ಇಲ್ಲಿ ನೋಡಿ, ಒಂದು ಚೇರ್ ಅಂತ ಕೊಟ್ಟಿದ್ದಾರೆ, ಅದಾದ್ಮೇಲೆ ಫರ್ನಿಚರ್ ಅಂತ ಕೊಟ್ಟಿದ್ದಾರೆ. ಚೇರು ಮತ್ತೆ ಫರ್ನಿಚರ್ಗೆ ಏನ್ ರಿಲೇಶನ್ಶಿಪ್ ಇದೆ? ಇಲ್ಲಿ ನೋಡಿ, ಚೇರ್ ಅಂತಂದ್ರೆ ಇಟ್ಸ್ ಪಾರ್ಟ್ ಆಫ್ ಫರ್ನಿಚರ್. ಹೌದಾ? ಚೇರು, ಕಾಟು, ಟೇಬಲು ಇವೆಲ್ಲ ಯಾವ್ದ್ರ ಒಳಗಡೆ ಬರುತ್ತೆ? ಫರ್ನಿಚರ್ ಅಂತ ಏನ್ ಕರಿತೀವಿ ಅದ್ರ ಒಳಗಡೆ ಬರುತ್ತೆ. ಹೌದಾ? ಸೊ ಇಟ್ಸ್ ಪಾರ್ಟ್ ಆಫ್ ಫರ್ನಿಚರ್. ಚೇರ್ ಅನ್ನ ಇರಲಿ, ಇಲ್ಲ ಟೇಬಲ್ ಅನ್ನ ಇರಲಿ, ಇಲ್ಲ ಕಾಟ್ ಅನ್ನ ಇರಲಿ, ಇವೆಲ್ಲ ಏನಿವು? ಇವೆಲ್ಲ ಫರ್ನಿಚರ್ ಒಳಗಡೆ ಬರುತ್ತೆ. ಓಕೆನಾ. ಸೊ ಆ ಥರ ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ. ಸೊ ಇದೇ ಥರ ಈಗ ಜಸ್ಟ್ ನೋಡಿ ಎಕ್ಸಾಂಪಲ್ಗೆ ಹೇಳಿದೆ. ಈಗ ಫರ್ನಿಚರು ಮತ್ತು ಚೇರ್ ಇತ್ತಲ್ಲ, ಈ ಫರ್ನಿಚರು ಮತ್ತು ಚೇರ್ನ ಬಿಟ್ಬಿಡೋಣ. ಓಕೆನಾ. ಇವಾಗ ಜಸ್ಟ್ ಲಯನ್ ಅಂತ ತಗೊಳ್ಳಿ. ಓಕೆನಾ. ಇದು ಲಯನ್ ಅನ್ಕೊಳ್ಳಿ. ಓಕೆ, ಲಯನ್ ಇಲ್ಲಿದೆ. ಓಕೆ. ಆಮೇಲೆ ಅನಿಮಲ್ಸ್ ಸಪ್ರೇಟ್ ಆಗುತ್ತಾ? ಏನು ಅನಿಮಲ್ಸ್ ಒಳಗಡೆನೆ ಲಯನ್ ಬರುತ್ತೆ ತಾನೆ? ಲಯನ್ ಈಸ್ ಪಾರ್ಟ್ ಆಫ್ ಅನಿಮಲ್ಸ್. ಹೌದಾ? ಹುಲಿ, ಸಿಂಹ, ನಾಯಿ, ನರಿ ಏನೇ ಇರಲಿ ಎಲ್ಲ ಏನದು? ಅನಿಮಲ್ಸ್. ಹೌದಾ? ಬಟ್ ಹುಲಿ ಮತ್ತೆ ಸಿಂಹ ಮತ್ತೆ ನಾಯಿ ಇವೆಲ್ಲ ಬೇರೆ ಬೇರೆ ಆಗುತ್ತೆ. ಹೌದಾ? ಲಯನ್ನು, ಟೈಗರು, ಡಾಗು ಇವೆಲ್ಲ ಏನಾಗುತ್ತೆ? ಸಪ್ರೇಟ್ ಆಗುತ್ತೆ. ಬಟ್ ಎಲ್ಲ ಪಾರ್ಟ್ ಆಫ್ ಎನಿಮಲ್ಸ್. ಈ ಥರ ವೆನ್ ಡಯಾಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಇರುತ್ತೆ. ಓಕೆನಾ. ಸೊ ಇದರಲ್ಲಿ ಟೋಟಲ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ? ಒಂದರಲ್ಲಿ ಟೀಚರು, ಒಂದರಲ್ಲಿ ಮೇಲ್ ಅಂತ, ಎರಡು ಬೇರೆ ಬೇರೆ ಇದೆ. ಹೌದಾ? ಸೊ ಬೇರೆ ಬೇರೆ ಇದರಲ್ಲಿ ಒಂದ್ ಕಡೆ ಫುಲ್ ಟೀಚರ್ ಅಂತ ಹಾಕಿದರೆ, ಒಂದ್ ಕಡೆ ಮೇಲ್ ಅಂತ ಹಾಕಿದ್ದಾರೆ. ಟೀಚರ್ ಅಂದ್ಬಿಟ್ರೆ ಬರೀ ಹುಡುಗರೇ ಟೀಚರ್ಸ್ ಇರ್ತಾರ? ಇಲ್ಲ. ಬರೀ ಹುಡುಗಿರ್ ಟೀಚರ್ಸ್ ಇರ್ತಾರ? ಅದು ಇಲ್ಲ. ಸೊ ಒಂದಿಷ್ಟು ಜನ ಹುಡುಗರು, ಒಂದಿಷ್ಟು ಜನ ಹುಡುಗಿರು ಟೀಚರ್ಸ್ ಇರ್ಬೋದಾ? ಹೌದ್ ತಾನೆ? ಸೊ ಅದಕ್ಕೋಸ್ಕರನೇ ಮೇಲ್, ಸ್ವಲ್ಪ ಜನ ಮೇಲ್ಸ್ ಟೀಚರ್ಸ್ ಇರಬಹುದು ಅಂತ ಹೇಳ್ಬಿಟ್ಟು ಈ ತರ. ಹೌದಾ? ಅವ್ರು ಏನೇ ಪರ್ಟಿಕ್ಯುಲರ್ ಕಂಡೀಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಮೇಲ್ಸು ಟೀಚರ್ಸ್ ಇಲ್ಲ ಅಂತ ಏನನ್ನ ಆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಅದಿದಾಗಲ್ಲ. ಓಕೆನಾ. ನಿಮ್ಗೆ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಕ್ಲಾರಿಟಿ ಇರುತ್ತೆ. ಜೆನ್ಯೂನ್ ಆಗಿ ಯೂನಿವರ್ಸಲ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಯೂನಿವರ್ಸಲ್ ಆಗಿ ತಗೋಬೇಕು. ಟೀಚರ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ತಾನೆ, ಹುಡುಗರು ಹುಡುಗಿಯರು ಎಲ್ಲ ಇರ್ತಾನೆ. ಸೊ ಆ ಥರ. ಈಗ ನೋಡಿ, ಇಲ್ಲಿ ಕ್ಯಾಟ್ ಮತ್ತೆ ಫ್ರೂಟ್. ಕ್ಯಾಟ್ ಅಂತಂದ್ರೆ ಅದೊಂದು ಅನಿಮಲ್. ಹೌದಾ? ಫ್ರೂಟ್ ಈಸ್ ಟೋಟಲಿ ಡಿಫ್ರೆಂಟ್. ಅದೇ ಕ್ಯಾಟು, ರ್ಯಾಟು ಮತ್ತೆ ವಾಪಸ್ ಮೌಸು ಈ ಥರ ಎಲ್ಲ ಹಾಕಿದ್ರೆ ಅದೇನಾಗುತ್ತೆ? ಅನಿಮಲ್ಸ್ ಒಳಗಡೆ ಬರುತ್ತೆ. ಹೌದಾ? ಅದೇ ಫ್ರೂಟ್, ಆ್ಯಪಲ್ಲು, ಆರೆಂಜು ಇವೆಲ್ಲ ಆ್ಯಪಲ್ ಸಪ್ರೇಟ್ ಆಗುತ್ತೆ, ಆರೆಂಜ್ ಸಪ್ರೇಟ್ ಆಗುತ್ತೆ, ಪೈನಾಪಲ್ ಸಪ್ರೇಟ್ ಆಗುತ್ತೆ. ಹೌದಾ? ಬಟ್ ಇವೆಲ್ಲ ಪಾರ್ಟ್ ಆಫ್ ಫ್ರೂಟ್ಸ್. ಹೌದಾ? ಸೊ ಆ ಥರ ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಸೊ ಟೋಟಲ್ ಆಗಿ ಎಷ್ಟು ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಇದರಲ್ಲಿ ವೆನ್ ಡಯಾಗ್ರಾಮ್ಸ್ ಅಲ್ಲಿ 2 ಥರ ಕ್ವಶನ್ಸ್ ಕೇಳ್ತಾರೆ. ಒಂದು ಇಷ್ಟೊತ್ತನ ಜಸ್ಟ್ ನೋಡಿದ್ವಲ್ಲ, ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ, ಅದನ್ನ ಐಡೆಂಟಿಫೈ ಮಾಡ್ಬೇಕು ನಾವು. ಓಕೆನಾ. ಐಡೆಂಟಿಫಿಕೇಶನ್ ಆಫ್ ರಿಲೇಷನ್ ಬೇಸ್ಡ್ ಆನ್ ವೆನ್ ಡಯಾಗ್ರಾಮ್. ಒಂದು ವೆನ್ ಡಯಾಗ್ರಾಮ್ ಅನ್ನ ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಏನೋ ರಿಲೇಶನ್ಶಿಪ್ ಇರ್ತಾರೆ, ಕೆಳಗಡೆ ಡಯಾಗ್ರಾಮ್ಸ್ನ ಕೊಟ್ಟಿರ್ತಾರೆ ABCD ಅಂತ, ಅದ್ರಲ್ಲಿ ಚೂಸ್ ಮಾಡಬೇಕು. ಇಲ್ಲ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದು ಟೈಪ್ 2. ಡಯಾಗ್ರಾಮ್ ಕೊಟ್ಟು ಅದ್ರಲ್ಲಿ ಏನನ್ನ ಡೇಟಾ ಹಾಕಿರ್ತಾರೆ ಅನ್ಕೊಳ್ಳಿ, ಅಂದ್ರೆ ಡೇಟಾ ಕೊಟ್ಟಿರ್ತಾರೆ ಅಂತಂದ್ರೆ ಅದು ಟೈಪ್ 2 ಕ್ವಶನ್. ಓಕೆನಾ. ಜಸ್ಟ್ ಕ್ವಶನ್ ಕೇಳ್ತಿದ್ದಾರೆ, ಏನೋ ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಿದ್ದಾರೆ, ಅದು ಟೈಪ್ 1 ಕ್ವಶನ್. ಅರ್ಥ ಆಯ್ತಾ? ಸೊ 2 ಥರ ಕ್ವಶನ್ಸ್ ಕೇಳ್ತಾರೆ ಈ ವೆನ್ ಡಯಾಗ್ರಾಮ್ಸ್ ಅಲ್ಲಿ. ಆ 2 ಥರ ಕ್ವಶನ್ಸ್ನು ಸ್ವಲ್ಪ ನೋಡ್ಬಿಡೋಣ. ಓಕೆನಾ. ಫಸ್ಟ್ ಟೈಪ್ 1 ಕ್ವಶನ್ಸ್ನ ನೋಡೋಣ. ಟೈಪ್ 1 ಕ್ವಶನ್ಸ್ ಅಲ್ಲಿ ಈಗ ಏನೋ ಒಂದು ರಿಲೇಶನ್ಶಿಪ್ ಇದೆ. ಹೌದಾ? ಇಂಡಿಯಾ, ಕರ್ನಾಟಕ ಮತ್ತೆ ಬೆಂಗಳೂರು. ಇಂಡಿಯಾ, ಕರ್ನಾಟಕ, ಬೆಂಗಳೂರಿಗೆ ಏನ್ ರಿಲೇಶನ್ಶಿಪ್ ಇದೆ? ಬೆಂಗಳೂರು ಫಸ್ಟಿಗೆ ಇಂಡಿಯಾ. ಓಕೆ, ಇಂಡಿಯಾ ಅನ್ಕೊಳ್ಳಿ. ಜಸ್ಟ್ ಒಂದು ಸರ್ಕಲ್ ಹಾಕ್ತೀನಿ, ಇದು ಇಂಡಿಯಾ ಅನ್ಕೊಳ್ಳಿ. ಹೌದಾ? ಇಂಡಿಯಾ ಒಳಗಡೆ ಕರ್ನಾಟಕ ಇದೆ ತಾನೆ? ಸೊ ಇದು ಇಂಡಿಯಾ ಆದ್ರೆ ಕರ್ನಾಟಕ ಇದ್ರೊಳಗಿದೆ. ಹೌದಾ? ಕರ್ನಾಟಕದ ಕ್ಯಾಪಿಟಲ್ ಯಾವುದು? ಬೆಂಗಳೂರು. ಅದು ಇಲ್ಲಿದೆ ಅನ್ಕೊ. ಹೌದಾ? ಸೊ ರಿಲೇಶನ್ಶಿಪ್ ನಮ್ಗೆ ಅರ್ಥ ಆಯ್ತಾ? ಇಂಡಿಯಾ ಅಂತ ಟೋಟಲ್ ಆಗಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಕರ್ನಾಟಕ ಮತ್ತೆ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಹೌದಾ? ಏಷ್ಯಾ ಅಂತ ಕೊಟ್ಬಿಟ್ರೆ ಏಷ್ಯಾ ಇನ್ನೂ ದೊಡ್ಡ ಸರ್ಕಲ್ ಆಗುತ್ತೆ, ಯಾಕಂದ್ರೆ ಏಷ್ಯಾ ಒಳಗಡೆ ಇಂಡಿಯಾ ಇರೋದು. ಅದಾದ ಮೇಲೆ ಕರ್ನಾಟಕ ಮತ್ತೆ ಬೆಂಗಳೂರು ಈ ತರ. ಅದೇ ಆಫ್ರಿಕಾ ಅಂತ ಕೊಟ್ಟಿದ್ರೆ ಸಪ್ರೇಟ್ ಆಗಿ ಈ ಕಡೆ ಬಂದ್ಬಿಡುತ್ತೆ, ಯಾಕಂದ್ರೆ ಅದಕ್ಕೆ ನಮಗೆ ರಿಲೇಶನ್ಶಿಪ್ ಇಲ್ಲ. ಓಕೆನಾ. ಸೊ ಈ ತರ ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ, ಅದನ್ನ ನಾವು ಕಂಡುಹಿಡ್ಕೋಬೇಕು. ಓಕೆನಾ. ಒಂದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಸನ್, ಅರ್ತ್ ಮತ್ತೆ ಪ್ಲಾನೆಟ್. ಸನ್, ಅರ್ತ್ ಮತ್ತೆ ಪ್ಲಾನೆಟ್ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ತರ ರಿಲೇಶನ್ಶಿಪ್ ಇದೆ? ಜಸ್ಟ್ ನೋಡಿ,
ಸನ್ ಮತ್ತೆ ಅರ್ತ್ ಮತ್ತೆ ಪ್ಲಾನೆಟ್. ಅರ್ತ್ ಅರ್ತ್ ಅಂದ್ರೆ ಏನು? ಅರ್ತ್ ಈಸ್ ಆಲ್ಸೋ ಅ ಪ್ಲಾನೆಟ್ ಅಲ್ಲ, ಹೌದಾ? ಈಗ ಇದನ್ನ ಪ್ಲಾನೆಟ್ ಅನ್ಕೊಳ್ಳಿ, ಓಕೆನಾ? ಇದೇನಿದೆ ಇದು ಪ್ಲಾನೆಟ್. ಪ್ಲಾನೆಟ್ ಅಂತಂದ್ರೆ ಟೋಟಲ್ ಪ್ಲಾನೆಟ್ಸ್ ಅಲ್ಲಿ ಅರ್ತ್, ಮಾರ್ಸ್, ವೇನಸ್ ಎಲ್ಲ ಬರುತ್ತೆ. ಭೂಮಿ, ಮಂಗಳ, ಶುಕ್ರ, ಗುರು ಎಲ್ಲ ಗ್ರಹಗಳು ಬರುತ್ತೆ ತಾನೆ, ಗ್ರಹ ತಾನೇ ಇದು. ಸೊ ಗ್ರಹ ಅಂತ ಫುಲ್ ದೊಡ್ಡದಾಕೊಂಡ್ರೆ ಅದ್ರ ಒಳಗಡೆ ಅರ್ತ್, ಇದು ಭೂಮಿ, ಅರ್ತ್. ಬಟ್ ಸನ್ ಏನು? ಅದು ಪ್ಲಾನೆಟ್ ಅಲ್ಲ, ಸನ್ ಸಪರೇಟ್ ಆಗಿರುತ್ತೆ, ಓಕೆನಾ? ಸೊ ನೋಡಿ, ಇಷ್ಟು ಈಸಿ ಇರುತ್ತೆ. ರಿಲೇಶನ್ಶಿಪ್ ಅರ್ಥ ಆಗ್ಬೇಕಷ್ಟೇ, ನಮ್ಗೆ ತಲೆಗೆ ಬೇಗ ಬಂದ್ಬಿಡ್ಬೇಕು. ಜಾಸ್ತಿ ಈಸಿ ಇರೋ ಕ್ವಶನ್ಸೇ ಕೇಳಿರ್ತಾರೆ, ಎಕ್ಸಾಮ್ ಪ್ರೆಷರಲ್ಲಿ ನಮಗೆ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಇಂಗ್ಲೀಷು, ಕನ್ನಡ ಮತ್ತು ಉರ್ದು. ಇಂಗ್ಲೀಷು, ಕನ್ನಡ, ಉರ್ದು ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಸಪ್ರೇಟ್ ಲ್ಯಾಂಗ್ವೇಜ್, ಹೌದಾ? ನೆಕ್ಸ್ಟ್ ಕನ್ನಡ, ಇದು ಒಂದು ಸಪ್ರೇಟ್ ಲ್ಯಾಂಗ್ವೇಜ್. ಆಮೇಲೆ ಉರ್ದು ಸಪ್ರೇಟ್, ಎಲ್ಲ ಲ್ಯಾಂಗ್ವೇಜಸ್. ಬಟ್ ರಿಲೇಷನ್ಶಿಪ್ ಏನನ್ನ ಕೊಟ್ಟಿದ್ದಾರೆ? ಏನು ರಿಲೇಷನ್ಶಿಪ್ ಇಲ್ಲ, ಎಲ್ಲ ಒಂದೊಂದು ಲ್ಯಾಂಗ್ವೇಜ್ ಅಷ್ಟೇ, ಓಕೆನಾ? ಈಗ ಹೆಂಗೆ ಆ್ಯಪಲ್ಲು ಮತ್ತು ಪೈನಾಪಲ್ಲು ಮತ್ತು ಆರೆಂಜು ಈ ಥರ ಸಪ್ರೇಟ್ ಫ್ರೂಟ್ಸ್ ಅಲ್ಲ, ಆ ಥರ ಇವು ಸಪ್ರೇಟ್ ಲ್ಯಾಂಗ್ವೇಜಸ್, ಓಕೆನಾ? ಟೋಟಲ್ ಆಗಿ ಲ್ಯಾಂಗ್ವೇಜಸ್ ಅಂತ ಹಾಕಿದ್ರೆ ಇವೆಲ್ಲ ಪಾರ್ಟ್ ಆಫ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಬಟ್ ಮೂರಕ್ಕೂ ರಿಲೇಷನ್ಶಿಪ್ ಇಲ್ಲ, ಓಕೆನಾ? ಸೊ ಈ ಥರ. ನೆಕ್ಸ್ಟ್, ತುಂಬ ಚಿಕ್ಕ ಟಾಪಿಕ್ ಇದು, ಜಾಸ್ತಿ ಕನ್ಫ್ಯೂಷನ್ ಇರಲ್ಲ, ಈಸಿಯಾಗಿ ಎಷ್ಟು ಜಾಸ್ತಿ ಇದನ್ನೆಲ್ಲ ಜಾಸ್ತಿ ನೀವೇ ಪ್ರಾಕ್ಟೀಸ್ ಮಾಡ್ಬೇಕು, ಅಂದರೆ ನಿಮ್ಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಶಾರ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳಿದ್ದು. ಮದರ್ಸು, ವುಮೆನ್ಸು ಮತ್ತು ಡಾಕ್ಟರ್ಸ್. ಮದರ್ಸು, ವುಮೆನ್ಸು ಮತ್ತು ಡಾಕ್ಟರ್ಸ್. ಊರಲ್ಲಿ ಡಾಕ್ಟರ್ಸ್ ನೋಡಿದ್ರೆ ತಾನೆ ಬರೀ ಹುಡುಗರಷ್ಟು ಡಾಕ್ಟರ್ಸ್ ಇರ್ತಾರೆ, ಇಲ್ಲ ಹುಡುಗಿರಷ್ಟು ಡಾಕ್ಟರ್ಸ್ ಇರ್ತಾರೆ? ಇಲ್ಲ ತಾನೆ, ಚಾನ್ಸ್ ಇರುತ್ತೆ, ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ. ಬಟ್ ಮದರ್ಸ್ ಅಂತಂದರೆ ತಾಯಿ, ಯಾರಾಗಕ್ಕೆ ಸಾಧ್ಯ? ಬರೀ ವುಮೆನ್ಸ್, ಹೌದಾ? ಸೊ ಟೋಟಲ್ ಆಗಿ ಇದನ್ನ ವುಮೆನ್ಸ್ ಅನ್ಕೊಳ್ಳಿ, ವುಮೆನ್ಸಾ? ಸೊ ವುಮೆನ್ಸ್ ಒಳಗಡೆ ಮದರ್ಸ್ ಬರ್ತಾರೆ, ಓಕೆನಾ? ಅದ್ರ ಜೊತೆಗೆ ಡಾಕ್ಟರ್ಸ್, ವುಮೆನ್ಸಲ್ಲೂ ಎಷ್ಟೋ ಜನ ಮದರ್ಸ್ ಡಾಕ್ಟರ್ಸ್ ಇರ್ಬೋದಾ? ಓಕೆ, ಮದರ್ಸ್ ಅಂತಂದ್ರೆ ಒಂದಿಷ್ಟು ಜನ ವುಮೆನ್ಸ್ ಮದುವೆ ಆಗಿರಲ್ಲ, ಸೊ ಅವ್ರು ಕೂಡ ಡಾಕ್ಟರ್ಸ್ ಇರ್ತಾರೆ ತಾನೆ, ಈಗ ತಾನೇ ಡಿಗ್ರಿ ಮುಗಿಸಿ ಡಾಕ್ಟರ್ ಆಗಿರ್ತಾರೆ, ಹೌದಾ? ಸೊ ಡಾಕ್ಟರ್ಸ್ ಈ ಥರ ಬರುತ್ತೆ ವೆನ್ ಡಯಾಗ್ರಾಮ್. ಅರ್ಥ ಆಗ್ತಿದ್ಯಾ? ತುಂಬ ಸಿಂಪಲ್ ಇದೆ ಟಾಪಿಕ್. ಓಕೆ, ಈಗ ಬಾಯ್ಸು, ಗರ್ಲ್ಸು ಮತ್ತು ಹ್ಯೂಮನ್ಸ್. ಓಕೆ, ಆ್ಯಪಲ್, ಆರೆಂಜ್, ಸೇಬು ಹಣ್ಣು ಮತ್ತು ಪೈನಾಪಲ್ ಹಣ್ಣು ಎಲ್ಲ ಬೇರೆ ಬೇರೆ ತಾನೆ. ಸೊ ಆ ಥರ ಈಗ ನೋಡಿ, ಜಸ್ಟ್ ಬಾಯ್ಸ್ ಅಂತಂತಂದರೆ ಅದು ಒಂದು, ಓಕೆನಾ? ಗರ್ಲ್ಸ್ ಅಂತಂದರೆ ಅದು ಒಂದು ಸೆಕ್ಷನ್. ಓಕೆ, ಬಾಯ್ಸು ಮತ್ತು ಗರ್ಲ್ಸು ಇಬ್ಬರು ಪಾರ್ಟ್ ಆಫ್ ಹ್ಯೂಮನ್ಸ್ ತಾನೇ. ಅವರು ಹ್ಯೂಮನ್ಸ್ ಒಳಗಡೆನೆ ಬರ್ತಾರೆ ತಾನೆ, ಮನುಷ್ಯರ ತಾನೆ ನಾವೆಲ್ಲರೂ. ಸೊ ಈ ಥರ ಬರುತ್ತೆ ವೆನ್ ಡಯಾಗ್ರಾಮ್. ಅರ್ಥ ಆಗ್ತಿದ್ಯಾ? ಸೊ ಜಸ್ಟ್ ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಟೈಪ್ 1 ಕ್ವಶನ್ ತುಂಬ ಈಸಿ ಇದೆ, ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ, ಓಕೆನಾ? ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ಅಷ್ಟೇ, ಜಾಸ್ತಿ ಕ್ವಶನ್ಸ್ನ ನೀವೇ ಸಾಲ್ವ್ ಮಾಡಬೇಕು ಇದರಲ್ಲಿ. ಇಲ್ಲಿ ನೋಡಿ, ಟೈಪ್ 2 ಈ ಥರ ಆವಾಗಲೇ ಹೇಳಿದ್ದೆ ತಾನೇ, ನಂಬರ್ ಕೊಟ್ಟಿರ್ತಾರೆ, ಆಮೇಲೆ ಒಂದು ಡೇಟಾ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಸ್ಪೀಕ್ಸ್ ಕನ್ನಡ ಅಂತ ಈ ಸರ್ಕಲ್ನ ಸ್ಪೀಕ್ಸ್ ಕನ್ನಡ ಅಂತ ತೋರಿಸಿದ್ದಾರೆ, ಓಕೆನಾ? ಈ ಸರ್ಕಲ್ನ ಏನು ಮಾಡಿದ್ದಾರೆ? ಸ್ಪೀಕ್ಸ್ ಇಂಗ್ಲೀಷ್ ಅಂತ ತೋರಿಸಿದ್ದಾರೆ. ಆಮೇಲೆ ಇಲ್ಲಿರೋದು ಏನಿದೆ ಪೋರ್ಷನ್, ಇದನ್ನು ಸ್ಪೀಕ್ಸ್ ಬೋತ್ ಅಂತ ತೋರಿಸಿದ್ದಾರೆ, ಓಕೆನಾ? ನೆಕ್ಸ್ಟ್, ಟೋಟಲ್ ಹೌ ಮೆನಿ ಸ್ಪೀಕ್ಸ್ ಕನ್ನಡ. ಟೋಟಲ್ ಹೌ ಮೆನಿ, ಟೋಟಲ್ ಅಂತ ಕೇಳಿದ್ದಾರೆ. ಟೋಟಲ್ ಎಷ್ಟಿದ್ದಾರೆ ನೋಡಿ, ಗೆಸ್ ಮಾಡಿ. ಟೋಟಲ್ ಎಷ್ಟು ಅಂತಂದರೆ ಇಲ್ಲಿ ನೋಡಿ, ಜಸ್ಟ್ ಬರೀ 5 ಅಷ್ಟೇ ಆಗುತ್ತಾ? 5 ಜನ ಕನ್ನಡ ಅಂತ ನಮ್ಗೆ ಪಕ್ಕಾ ಕನ್ನಡ ಅಂತ ಗೊತ್ತು. ಅಲ್ಲಿ ಜಸ್ಟ್ ಹೌ ಮೆನಿ ಸ್ಪೀಕ್ಸ್ ಓನ್ಲಿ ಕನ್ನಡ ಅಂತ ಕೊಟ್ಟಿದ್ದಾರಾ? ಇಲ್ಲ ತಾನೆ. ಸೊ ಹೌ ಮೆನಿ ಸ್ಪೀಕ್ಸ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರೋರಿಗೆ ಕನ್ನಡನೂ ಬರುತ್ತೆ ಪ್ಲಸ್ ಇಂಗ್ಲೀಷು ಬರುತ್ತೆ, ಅವರು ಕನ್ನಡ ಮಾತಾಡ್ತಾರೆ ತಾನೆ. ಸೊ ಆನ್ಸರ್ ಏನಾಗಬೇಕು? 5 + 3 = 8, ಹೌದಾ? ಸೊ ಆನ್ಸರ್ ಯಾವುದು? 8. ಈ ಥರ ಸಿಂಪಲ್ ಇರುತ್ತೆ. ಜಸ್ಟ್ ವೆನ್ ಡಯಾಗ್ರಾಮಿನ ಫಸ್ಟಿಗೆ ಐಡಿಯಾ ಬಂದ್ಬಿಡ್ಬೇಕು. ವೆನ್ ಡಯಾಗ್ರಾಮ್ ಅಂದರೆ ಏನೋ ಒಂದು ರಿಲೇಷನ್ಶಿಪ್ ಇರುತ್ತೆ ಅಂತ, ಓಕೆನಾ? ಆಮೇಲೆ ಟೈಪ್ 1 ಅಲ್ಲಿ ಜಸ್ಟ್ ಅದನ್ನು ರೆಪ್ರೆಸೆಂಟ್ ಮಾಡೋದಿರುತ್ತೆ. ಇದರೊಳಗಡೆ ಡೇಟಾ ಕೊಟ್ಟಿರ್ತಾರೆ, ಡೇಟಾಯಿಂದ ಆನ್ಸರ್ ಮಾಡಬೇಕಾಗಿರುತ್ತೆ, ಟಫ್ ಇರಲ್ಲ. ನೆಕ್ಸ್ಟ್
ಸೊ ಈ ಕ್ವಶನ್ಸ್ನ ನೋಡಿ ನೋಡಿ ಏನಂತ ಕೊಟ್ಟಿದ್ದಾರೆ, ಒಂದ್ಸರಿ ನೋಡಿ ಈ ಕ್ವಶನ್ನ, ನೋಡಕ್ಕೆ ಟಫ್ ಅನ್ಸುತ್ತೆ ಅಷ್ಟೇ, ನೋಡೋಕ್ಕೆ ಏನಿದೆ ಹಿಂಗೆ ಗಜಿಬಿಜಿ ಕೊಟ್ಟಿದ್ದಾರೆ ಅಂತ ಭಯ ಆಗುತ್ತೆ, ಬಟ್ ಏನಿಲ್ಲ. ಇಲ್ಲಿ ನೋಡಿ ಜಸ್ಟ್ ಏನಂತ ಕೊಟ್ಟಿದ್ದಾರೆ, ಪೆಂಟಗಾನ್ ರಿಪ್ರೆಸೆಂಟ್ಸ್ ಫೀಮೇಲ್ಸ್, ಹೌದಾ. ಸೊ ಇದು ಏನು ಮಾಡುತ್ತೆ, ಯಾರನ್ನ ರಿಪ್ರೆಸೆಂಟ್ ಮಾಡುತ್ತೆ, ಫೀಮೇಲ್ಸ್. ಓಕೆ, ನೆಕ್ಸ್ಟ್ ಸರ್ಕಲ್ ರೆಪ್ರೆಸೆಂಟ್ಸ್ ರೈಟರ್ಸ್, ಇದರಲ್ಲಿ ಯಾರು ಬರ್ತಾರೆ, ರೈಟರ್ಸ್. ಓಕೆನಾ. ನೆಕ್ಸ್ಟ್ ಈ ಕ್ವಾಡ್ರಿಲ್ಯಾಟ್ರಲ್ ಯಾರು, ಬೆಂಗಾಲೀಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಕ್ವಶನ್ ಏನು, ಹೌ ಮೆನಿ ಫೀಮೇಲ್ ರೈಟರ್ಸ್ ಆರ್ ಬೆಂಗಾಲೀಸ್. ಸೊ ಫೀಮೇಲು ಆಗಿರಬೇಕು, ಹೌದಾ, ಫೀಮೇಲ್ ಇರಬೇಕು, ರೈಟರ್ ಇರಬೇಕು, ಬೆಂಗಾಲಿ ಇರಬೇಕು. ರಿಲೇಷನ್ಶಿಪ್ ಗೊತ್ತಾಗ್ತಿದ್ಯಾ, ಫೀಮೇಲ್, ರೈಟರು ಮತ್ತು ಬೆಂಗಾಲಿ. ಓಕೆ, ಸೊ ಫೀಮೇಲ್ಸ್ ಮತ್ತು ರೈಟರ್ಸ್ ಎಲ್ಲಿ ಮೂರು ಎಲ್ಲಿ ರಿಲೇಟ್ ಆಗ್ತಿದೆ ನೋಡಿ, ಇಲ್ಲಿ ಜಸ್ಟ್ ಇದು ಫೀಮೇಲ್ಸಾ. ಓಕೆ, ಇಲ್ಲಿ ಫೀಮೇಲ್ಸ್ ಇದೆ. ಓಕೆ, ಫೀಮೇಲು ಮತ್ತು ರೈಟರ್ಸ್ ಎಲ್ಲಿ ಮಿಕ್ಸ್ ಆಗ್ತಿದ್ದಾರೆ, ಫೀಮೇಲು ಮತ್ತು ರೈಟರ್ಸ್ ಟೋಟಲ್ ಇಲ್ಲಿ ಇವೆರಡರಲ್ಲಿ. ಓಕೆ, ಇವೆರಡರಲ್ಲಿ ಮಿಕ್ಸ್ ಆಗ್ತಿದ್ದಾರೆ, ಹೌದಾ. ಅದೇ ಜಸ್ಟ್ ಬೆಂಗಾಲಿ ಅಂತ ಜಸ್ಟ್ ಫೀಮೇಲು ಮತ್ತು ರೈಟರ್ಸ್ ಅಂದಿದ್ರೆ ಇದನ್ನ ಸೇರಿಸ್ಬೇಕಾಗಿತ್ತು ನಾವು, 15 ಮತ್ತು 17ನ ಎರಡನ್ನೂ ಸೇರಿಸ್ಬೇಕಾಗಿತ್ತು. ಬಟ್ ಇಲ್ಲಿ ಎಕ್ಸ್ಟ್ರಾ ಏನಂತ ಹೇಳಿದ್ದಾರೆ, ಬೆಂಗಾಲಿ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ಬೆಂಗಾಲಿ ಅಂದ್ಬಿಟ್ರೆ ಜಸ್ಟ್ ಇದಷ್ಟೇ, ಹೌದಾ. ಸೊ ಕಲರ್ ಚೇಂಜ್ ಮಾಡಿಬಿಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಹಾಂ, ಇಲ್ಲಿ ನೋಡಿ, ಬೆಂಗಾಲಿ ಅಂದ್ಬಿಟ್ರೆ ಬೆಂಗಾಲಿ ಪ್ಲಸ್ ರೈಟರ್ ಪ್ಲಸ್ ಫೀಮೇಲ್ ಅಂತಂತಂದರೆ ಯಾರು, ಈ ಶೇಡ್. ಇಲ್ಲಿ ಎಷ್ಟಿತ್ತು ನಂಬರು, 15, ಹೌದಾ. ಸೊ ಎಷ್ಟಿತ್ತು ಇಲ್ಲಿ ಎಷ್ಟಿತ್ತು, 15 ಇತ್ತು, ಹೌದಾ. ಸೊ ಇಲ್ಲಿ ಯಾಕೆ ಅಂತ ಅರ್ಥ ಆಯ್ತಲ್ಲ, ಇಲ್ಲಿ ಜಸ್ಟ್ ನೋಡಿ, ಫೀಮೇಲು ಆಗಿರ್ಬೇಕು, ಓಕೆನಾ, ಪ್ಲಸ್ ರೈಟರ್ಸು ಆಗಿರಬೇಕು, ಪ್ಲಸ್ ಬೆಂಗಾಲಿ. ಸೊ ಬೆಂಗಾಲಿ ಮತ್ತು ಫೀಮೇಲು ಮತ್ತು ರೈಟರ್ಸ್ ಇಲ್ಲಿ 29 ಇದೆಯಲ್ಲ, ಇಲ್ಲಿ ಜಸ್ಟ್ ನೋಡಿ, ಫೀಮೇಲ್ ಇದ್ದಾರೆ, ಬೆಂಗಾಲಿ ಇದ್ದಾರೆ ಅಷ್ಟೇ, ಬಟ್ ರೈಟರ್ಸ್ ಇಲ್ಲ. ಈ ಸರ್ಕಲ್ ಇಲ್ಲಿ ಇದು ಆಗಲ್ಲ, ಓಕೆನಾ. ಇಷ್ಟೊತ್ತು ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ, ಅದ್ರ ಮೇಲೆ ನಿಮಗಿದು ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಷ್ಟೇ, ವೆನ್ ಡಯಾಗ್ರಾಮ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ಈ ಟಾಪಿಕ್ಸ್ನ ಜಾಸ್ತಿ ಮಾರ್ಕ್ಸ್ ಕಳ್ಕೊಳ್ಳೇಬಾರ್ದು ಇದರಿಂದ, ಓಕೆನಾ. ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು.